ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಸಂಚಲನೆ ಮೂಡಿಸಿತು ಚಿನ್ನಯ ತಂದಂಥ ಒಂದು ಬುರುಡೆಯಿಂದ ದೇಶಾದ್ಯಂತ ಎಲ್ಲರ ಚಿತ್ತ ಧರ್ಮಸ್ಥಳಕ್ಕೆ ಸುತ್ತಾ ಹೋಯಿತು. ಸೊ ಇದ್ರ ಬಗ್ಗೆ ನಮಗೆ ಗೊತ್ತೇ ಇದೆ. ಒಂದು ಮಹಿಳಾ ಆಯೋಗದ ಒಂದು ಸಹಾಯದಿಂದ ಸರ್ಕಾರ SIT ರಚನೆಯನ್ನು ಮಾಡಿತು ಜುಲೈಯಲ್ಲಿ. ಸೊ ಕಳೆದ ಒಂದು 6 ತಿಂಗಳಿಂದ ತನಿಖೆ ನಡೀತಾ ಇದೆ. ಸೊ ತನಿಖೆ ಯಾವ ಹಂತದಲ್ಲಿದೆ ನಿಜವಾಗ್ಲೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವ ರೀತಿ ತನಿಖೆ ನಡೀತಿದೆ, ಹೋಪ್ ಇಟ್ಕೋಬೋದಾ ಅಥವಾ SIT ತನಿಖೆ ಮೇಲೆ ನಿಜವಾಗ್ಲೂ ಹೋಪ್ ಇರಲ್ವಾ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅದೊಂದು ಸ್ಟಿಲ್ ಕನ್ಫ್ಯೂಷನ್ಸ್, ಬಿಕಾಸ್ ಅಲ್ಲಿ ಒಂದು ಹೇಗೆ ನಡೀತಿದೆ ತನಿಖೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆದರೆ ಕಾಲಕ್ಕೆ ನಮ್ಮ ಒಂದು BLR ಪೋಸ್ಟ್ ವೆಬ್ಸೈಟ್ ಏನಿದೆ, ಗೃಹ ಕಚೇರಿಯಿಂದ ಇನ್ಫಾರ್ಮೇಷನ್ ತೊಗೊಂಡು ಕಾಲಕ್ಕೆ ಅದು ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾ ಇದೆ. ಸೊ ಕೆಲವು ತಿಂಗಳಿಂದ ಅಲ್ಲೂ ಸಹ ಯಾವುದೇ ರೀತಿ ಇನ್ಫಾರ್ಮೇಷನ್ ಸಿಗ್ತಾ ಇರಲಿಲ್ಲ. ಸೊ SIT ತನಿಖೆ ಹೇಗೆ ನಡೀತಿದೆ ಅನ್ನುವಂಥ ಒಂದು ಗೊಂದಲ ಎಲ್ರಿಗೂ ಇತ್ತು. ಯಾಕೆ ಅಂದರೆ ಸೌಜನ್ಯ ಪ್ರಕರಣ ಅಥವಾ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಏನು ದೇಶಾದ್ಯಂತ ಕಾಯ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಧರ್ಮಸ್ಥಳ ಪ್ರಕರಣಗಳು ಏನಾಗ್ತಿದೆ ಅನ್ನುವಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಮತ್ತು ಸೌಜನ್ಯಗೆ ನ್ಯಾಯ ಸಿಗಲಿ ಅಥವಾ ಯಾವಾಗಲೂ ತಪ್ಪಿತಸ್ಥರು ಯಾರಿದ್ದಾರೆ ಅವರು ಹೊರಗೆ ಬರಲಿ, ಕಾನೂನಿನ ಮುಂದೆ ತಲೆಬಾಗಲಿ ಅನ್ನುವುದೇ ಎಲ್ಲರೂ ಒಂದು ಆಸೆ ಆಗಿದೆ. ಸೊ ಹಾಗಾಗಿ BLR ಪೋಸ್ಟಲ್ಲಿ ಈಗ ವೆರಿ ರೀಸೆಂಟ್ಲಿ ಇವತ್ತು ಬಂದಂಥ ಒಂದು ಸುದ್ದಿಯ ಬಗ್ಗೆ ನಾನು ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಮಗೆಲ್ಲರೂ ಗೊತ್ತೇ ಇದೆ, ಬಂಗ್ಲೆಗುಡ್ಡೆನ ಒಂದು ಸೂಸೈಡ್ ಪಾಯಿಂಟ್ ಅಂತ ಕರೆದ್ರು ವಸಂತ ಗಿಳಿಯಾರವರು. ಅಂದರೆ ಅಲ್ಲಿ ಹೋಗಿ ಎಲ್ಲರೂ ಮೋಕ್ಷಕ್ಕೋಸ್ಕರ ಸೂಸೈಡ್ ಮಾಡ್ಕೊತಿದ್ರು ಅಂತ. ನಿಜವಾಗ್ಲೂ ಇದು ನಾವು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ರು ಸಹ ನಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ. ಇಡೀ ನಮ್ಮ ಒಂದು ದೇಶದಲ್ಲೇ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಆದರೆ ಅವ್ರಿಗೆ ಗೊತ್ತಿತ್ತಂತೆ ಬಂಗ್ಲೆಗುಡ್ಡೆಯಲ್ಲಿ ಒಂದು ಸೂಸೈಡ್ ಪಾಯಿಂಟು, ಮೋಕ್ಷಕ್ಕೋಸ್ಕರ ಅಲ್ಲಿ ಹೋಗಿ ಸಾಯ್ತಾ ಇದ್ರು ಅಂತ ಅಂದ್ಬಿಟ್ಟು. ಸೊ ಏನು ಚಿನ್ನಯ್ಯ ಒಂದು ಕೆಲವೊಂದು ಸ್ಪಾಟ್ಗಳನ್ನ ತೋರಿಸ್ತಾರೆ, ಕೆಲವೊಂದು ಸ್ಪಾಟ್ಗಳಲ್ಲಿ ಮಾನವ ಅಸ್ಥಿಪಂಜರಗಳು ಸಿಗುತ್ತೆ, ಕೆಲವೊಂದು ಕಡೆ ಸಿಗೋದಿಲ್ಲ. ಫೈನಲಿ ಸೌಜನ್ಯ ಅವರ ಮಾವ ಮುಂದೆ ಬಂದುಬಿಟ್ಟು ಆ ಒಂದು ಬಂಗ್ಲೆಗುಡ್ಡ ಒಂದು ಜಾಗವನ್ನು ತೋರಿಸ್ಕೊಡ್ತಾರೆ SIT ಅವರಿಗೆ. ಸೊ ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅದಕ್ಕೆ ಅಂತಂದರೆ ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೋ ಗೊತ್ತಿಲ್ಲ. ಹೇಗೆ ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಅಷ್ಟೊಂದು ಮಾನವ ಅಸ್ಥಿಪಂಜರಗಳು ಸಿಗೋಕ್ಕೆ ಸಾಧ್ಯ, ಮಗುವಿಂದ ಹಿರಿಯರ ತನಕನೂ ಅಸ್ಥಿಪಂಜರಗಳಂತೂ ಸಿಕ್ಕಿದೆ ಅನ್ನೋದಂತೂ ಸತ್ಯ ಎಂದು ಹೊರಗೆ ಬಂತು BLR ಪೋಸ್ಟಲ್ಲಿ. ಸೊ ಆಗ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಎಲ್ರಿಗೂ ಒಂದು ಶಾಕ್ ಆಯಿತು. ಹೇಗೆ ಸಾಧ್ಯ, ಇಷ್ಟೊಂದು ಹೆಣಗಳು ಅಲ್ಲಿ ಸಿಗೋಕ್ಕೆ ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು. ಸೊ ಬಂಗ್ಲೆಗುಡ್ಡದಲ್ಲಿ ಏನು ನಡೀತಿದೆ, ಅಲ್ಲಿ ಇದೊಂದು ನಿಗೂಢ ಜಾಗವಾಗಿ ಹೇಗೆ ಉಳ್ಕೊಂಡಿದೆ, ಯಾಕೆ ಅಲ್ಲಿ ಕೆಲವೊಬ್ಬರು ಹೇಳ್ತಾರೆ ಒಂದು ವಾಮಾಚಾರ ಈ ರೀತಿ ನಡೀತಾ ಇತ್ತು, ಮತ್ತು ಕೆಲವೊಬ್ಬರು ಏನು ಕೊಲೆ ಸುಲಿಗೆ ಅದೊಂದು ಶವಗಳನ್ನ ಅಲ್ಲಿ ಮಣ್ಣು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಮೇಲ್ಪದರದಲ್ಲಿ ಜಸ್ಟ್ ಮೇಲ್ಪದರದಲ್ಲಿ ಸಾವಿರಾರು ಮೂಳೆಗಳು ಸಿಕ್ಕಿದೆಯಂತೆ, ಮತ್ತು ಮೇಲ್ಪದರದಲ್ಲೇ 7 ಮಾನವ ಅಸ್ಥಿಪಂಜರಗಳು ಸಿಕ್ಕಿದ್ದು SITಗೆ, ಮತ್ತು 1000 ಮಾನವರ ಒಂದು ಮೂಳೆಗಳು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ SIT ಏನಕ್ಕೆ ಮುಂದೆ ಆಗಿದೆ ಅಂದರೆ ಒಂದು ಸರ್ಕಾರದ ಒಂದು ಸಹಾಯದಿಂದ ಕಂಪ್ಲೀಟಾಗಿ ಬಂಗ್ಲೆಗುಡ್ಡದಲ್ಲಿ ಅಗದು, ಅಂದರೆ ಈವನ್ ಮೇಲ್ಪದರದಲ್ಲೇ ಇಷ್ಟಿದೆ ಅಂತಂದರೆ ಇನ್ನೂ ಎಷ್ಟು ಸಿಗ್ಬೋದು ಅಂತ ಒಂದು ಕುತೂಹಲದಿಂದ ಅವರ ಒಂದು ತನಿಖೆಯನ್ನು ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು BLR ಪೋಸ್ಟಲ್ಲಿ ಬಂದಿದೆ. ಸೊ ನಿಜವಾಗ್ಲೂ ಈ ನಿರ್ಣಯ ಸರಿಯಾಗೇ ಇದೆ. ಯಾಕೆಂದರೆ ಮೇಲ್ಪದರದಲ್ಲಿ ಇಷ್ಟೊಂದು ಶವಗಳು, ಇಷ್ಟೊಂದು ಅಸ್ಥಿಪಂಜರಗಳು, ಎಲ್ಲೋ ಯಾವುದೋ ಊರಿನ ಅಸ್ಥಿಪಂಜರಗಳು, ಅಂದರೆ ಕೆಲವೊಬ್ಬರು ಹಾಸನದವರು, ಮೈಸೂರವರು ಈ ರೀತಿ ಬಂತು. ಸೊ ಅಲ್ಲೆಲ್ಲೋ ಒಂದು ಇರುವಂಥ ಜನಗಳು ಈ ಬಂಗ್ಲೆಗುಡ್ಡದಲ್ಲಿ ಬಂದು ತೀರು ಹೋಗಿದ್ದಾರೆ ಅಂತಂದರೆ ಈ ಒಂದು ಪ್ರಶ್ನೆ ಬಂದೇ ಬರುತ್ತಲ್ವ. ಮೇಲ್ಪದರದಲ್ಲೇ ಇಷ್ಟೊಂದು ಸಿಕ್ಕಿದೆ ಅಂದರೆ ಇನ್ನೂ ಒಳಪದರಗಳು ಇನ್ನೂ ಸಾಕಷ್ಟು ಒಂದು ಅಗದ್ರೆ ಇನ್ನೂ ಏನಾದರೂ ಸಿಗ್ಬೋದು ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲೇ ಬಂದಿತ್ತು. ಸೊ ಈಗ ಒಂದು SITಯ ನಿರ್ಣಯ ಸ್ವಾಗತಾರ್ಹವಾಗಿದೆ. 76 ಅಸಹಜ ಸಾವುಗಳಾಗಿದ್ದು, ಆ ಒಂದು ಸಾವುಗಳಿಗೆ ಅಂದರೆ ಒಂದು ಲೆಕ್ಕನೇ ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಹೇಗೆ ಮಣ್ಣು ಮಾಡಿದ್ದಾರೆ. ಬಿಕಾಸ್ ಅನಾಥ ಶವಗಳು ಅಂತ ಅಂದರೆ ಅದನ್ನು ತನಿಖೆ ಮಾಡಿ ಅವ್ರ ಮನೆಗೆ ಸೇರಿಸಬೇಕಾಗಿತ್ತು. ಸೊ ಆವತ್ತಿನ ದಿನವೇ ಒಂದು ಮಣ್ಣು ಮಾಡಲಾಗಿದೆ. ಸೊ ಆಮೇಲೆ ಒಂದು ಸರ್ಕಾರ ಜಾಗದಲ್ಲದೆ KS ಹೆಗ್ಡೆ ಹಾಸ್ಪಿಟಲ್, ಒಂದು ಪ್ರೈವೇಟ್ ಹಾಸ್ಪಿಟಲ್ ಸ್ಮಶಾನದಲ್ಲಿ ಅವರನ್ನು ಮಣ್ಣು ಮಾಡಲಾಗಿದೆ, ಮತ್ತು ಒಂದೇ ದಿನ 74 ಶವಗಳನ್ನ ಮಣ್ಣು ಮಾಡಲಾಗಿದೆ. ಈ ರೀತಿ ಒಂದು ತುಂಬಾ ಒಂದು ಗೊಂದಲವಾಗಿ ಧರ್ಮಸ್ಥಳದಲ್ಲಿ ಪ್ರಕರಣಗಳು ಮೂಡಿ ಬರ್ತಾ ಇದೆ. ಸೊ ಎಲ್ಲದಕ್ಕೂ ಒಂದು ತೆರೆ ಅಂತಂದರೆ ಸಿಗಬೇಕು, ಇದಕ್ಕೊಂದು ನ್ಯಾಯ ಸಿಗಬೇಕು ಅಂದರೆ ಅದು SITಯಿಂದ ಮಾತ್ರ ಸಾಧ್ಯ. ಸೊ ಹೋಪ್ SITಯ ಒಂದು ಇನ್ವೆಸ್ಟಿಗೇಷನ್ ತುಂಬ ಪ್ರಾಪರ್ ಆಗಿ ಇದಕ್ಕೊಂದು ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ಸೊ ಸತತ 6 ತಿಂಗಳಿಂದ SIT ಟೀಮು ಧರ್ಮಸ್ಥಳದಲ್ಲೇ ಬೀಡ್ಬಿಟ್ಟಿದ್ದು. ಸೊ ಅವರ ಒಂದು ಹೆಡ್ ಪ್ರಣವ್ ಮೊಹಂತಿ ಅವರು ವರ್ಕ್ ಮಾಡ್ತಿದ್ದಾರೆ ಅಂತ ನಂಬಿದ್ದೇವೆ. ಸೊ ಅವ್ರು ಏನಾದರೂ ಈ ಧರ್ಮಸ್ಥಳ ಪ್ರಕರಣ ನಿಜವಾಗ್ಲೂ ನ್ಯಾಯ ಒದಗಿಸಿದ್ರೆ ಅವರು ಒಂದು ಇತಿಹಾಸವಾಗಿ ಉಳಿತಾರೆ ಅಂತ ಅನ್ನೋದಂತೂ ಸತ್ಯ. SIT ಅವರು ಸದ್ಯಕ್ಕೆ ಈಗ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಒಂದು ತನಿಖೆಯನ್ನು ಶುರು ಮಾಡಿದ್ದಾರೆ. ಸೊ ಫೈನಲಿ ಅವರಿಗೆ ಎಲ್ಲ ಸತ್ಯಾಂಶ ಗೊತ್ತಾಗಲಿ ಮತ್ತು ಸತ್ಯ ಹೊರಗೆ ಬರಲಿ, ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅನ್ನೋದು ಮಾತ್ರ ಎಲ್ಲರ ವಿಶ್ ಆಗಿದೆ. ಸೊ ಸದ್ಯಕ್ಕೆ ಬಂದಂಥ ಒಂದು ಸುದ್ದಿ ಆಗಿರುತ್ತೆ BLR ಪೋಸ್ಟಲ್ಲಿ. ದಯವಿಟ್ಟು ಇನ್ನೂ ಸಾಕಷ್ಟು ವಿಷಯಗಳಿಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ಸ್ ಅ ಲಾಟ್.